ಮಾತ್ರೆ ಕೊಡ್ತಿದ್ರಲ್ಲ ಅವ್ರು ಏನ್ ಹೇಳಿದಾರೆ ಸರ್, ಆದ್ರೆ ನಾನು ಇಂಗ್ಲಿಷ್ ಮೆಡಿಸಿನ್ ಜಾಸ್ತಿ ತಗೊಂಡಿಲ್ಲ. ಇಲ್ಲೇ ಬೆಂಗಳೂರಲ್ಲಿ ಆಯುರ್ವೇದಿಕ್ ಇದೆ ನೋಡಿ, ಅದರಲ್ಲಿ 2 ವರ್ಷ ತೋರಿಸಿದೆ ಸರ್. ಅವಾಗ ಇದೆಲ್ಲ ಇತ್ತು, ಸ್ವಲ್ಪ ಕಮ್ಮಿ ಆಯ್ತು ಸರ್, ಪೂರ್ತಿ ಹೋಗ್ಲಿಲ್ಲ. ಅಲ್ಲಿ ಕೇಳಿದ್ರೆ ಸೊಲ್ಲಾಪುರಲ್ಲಿ ಕೇಳಿದ್ವಿ, ಕಂಟಿನ್ಯೂ ಗೋಲಿ ತಿನ್ಬೇಕು ಲೈಫ್ ಲಾಂಗ್ ಹಿಂಗೆ ಅಂತ ಹೇಳ್ಬಿಟ್ರು ಸರ್. ಹೋಗೋದೇ ಇಲ್ಲ ಕಾಯಿಲೆ ಅಂತ ಹೇಳಿ ನಾವ್ ಅಂದ್ಮೇಲೆ ತಗೊಂಡಿವಿ ಸರ್. ಅಲ್ಲಿ ಸೊಲ್ಲಾಪುರ ಹತ್ರ ತಗೊಂಡ್ವಿ, 1 ತಿಂಗಳ ಪೂರ ಸ್ವಲ್ಪ ಊದ್ಕೊಂಡ್ಬಿಟ್ಟಿದ್ವಿ ಮೆಡಿಸಿನ್ ತಗೊಂಡ್ವಿ. ಅವು ಬೇಡ ಸೈಡ್ ಎಫೆಕ್ಟ್ ಅದ ಬಿಟ್ಟು. ಇವಾಗ ನಾವು ಕೊಟ್ಟಿರೋದು ಇಂಗ್ಲಿಷ್ ಮಾತ್ರನೇ, ಬಟ್ ಸೈಡ್ ಎಫೆಕ್ಟ್ ಆಗಿದ್ಯಾ? ಏನಿಲ್ಲ ಸರ್. ಮತ್ತೆ ಇದು ರಿಪೋರ್ಟ್ ಅಲ್ಲಿ ಏನಿದೆ ಗೊತ್ತಿಲ್ಲ. ರಿಪೋರ್ಟ್ ಅಲ್ಲಿ ಕಮ್ಮಿ ಆಗಿದೆ ಎಲ್ಲ, ESR HSCRP ಎಲ್ಲ ಕಮ್ಮಿ ಆಗಿದೆ ಮುಂಚೆಗಿಂತ. ಮುಂಚೆ ನಿಮ್ಗೆ 76 ಇತ್ತು ESR, ಇವಾಗ 39ಕ್ಕೆ ಬಂದಿದೆ. ಅದು ಇನ್ನೂ 20 ಬರ್ಬೇಕು. ಕಿಡ್ನಿ ಲಿವರ್ ಏನು ಪ್ರಾಬ್ಲಮ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮತ್ತೆ HSCRP ಅನ್ನೋದು 48 ಇತ್ತು, 12ಕ್ಕೆ ಬಂದಿದೆ. 12ಕ್ಕೆ ಬಂದಿದೆ. ಇನ್ನೂ ಅದು ಇದು HSCRP ಇದು ಮತ್ತೆ ಅದು 12ಕ್ಕೆ ಬಂದು ಇನ್ನು 1 ಬರಬೇಕು. ಅದಕ್ಕೆ ಅದು ಸ್ವಲ್ಪ ಮೆಡಿಸಿನ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಮತ್ತೆ ಇದು ESR ಅನ್ನೋದು 76 ಇತ್ತು, 39ಕ್ಕೆ ಬಂದಿದೆ. ಇನ್ನೂ ಸ್ವಲ್ಪ ಕಮ್ಮಿ ಆಗಲಿ ಅದು. ಸೊ ಇಷ್ಟೇ, ಇದೇ ಥರ ಪಥ್ಯ ಮಾಡಿ ಒನ್ ಟೈಮಲ್ಲಿ ಎಲ್ಲ ಮಾತ್ರ ನಿಲ್ಸೋಣ. ಒಂದೇ ಸರಿ ನಿಲ್ಸೋದು ಬೇಡ, ಎಲ್ಲ ನೋವು ಕಡಿಮೆ ಆಗ್ಬಿಡ್ತಾನೆ ಅಂತ ಒಂದೇ ಸರಿ ಸ್ಟೆಪ್ ಬೈ ಸ್ಟೆಪ್ ನಿಲ್ಸ್ಕೊಂತ ಹೋಗೋಣ. ಪಥ್ಯ ಕಂಟಿನ್ಯೂ ಮಾಡಿ. ಪಥ್ಯ ಮಾಡಕ್ ರೆಡಿ ಇದ್ದಾರೆ ಲೈಫ್ ಲಾಂಗ್ ಮಾಡಕ್ ರೆಡಿ ಸರ್. ನೋವು ಅನುಭವಿಸಕ್ ಆಗಲ್ಲ ಸರ್. 24 ತಾಸು ಸರ್ ನೋವು, ಮಲ್ಕಂದ್ರ ನೋವು, ಕುಂತರ ನಾವು ರೈತರು ಸರ್, ನಾವು ಇದ್ದೊಬ್ರೆ. ಆದ್ರೆ ದುಡಿಯಕ್ ಆಗ್ತಾ ಇಲ್ಲ ಜಮೀನಲ್ಲಿ, ಅಷ್ಟು ನೋವು ಸರ್. ಇವಾಗ ಪರವಾಗಿಲ್ಲ, ಕೆಲಸ ಎಲ್ಲ ಮಾಡ್ತಿದ್ದೀರಾ? ದುಡಿಮೆ ಮಾಡಕ್ ಬರ್ತಿದೆ. ಹೌದಾ? ಇವಾಗ ನಿಮ್ ಹಾಸ್ಪಿಟಲ್ ಬಂದಾದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಕತ್ತೀವಿ ಸರ್. ಏನೇನ್ ಮಾಡ್ತೀರಿ? ನಾವು ಜಮೀನಲ್ಲಿ ಕಡ್ಲೆಕಾಯಿ ಬೆಳಿತೀವಿ ಸರ್, ಹೆಸರು, ಹತ್ತಿ, ತೊಗರಿ ಈ ತರ ಬೆಳಿತೀವಿ ಸರ್. 4 ವರ್ಷ ಬೆಳೆಯಕ್ ಆಗಿಲ್ಲ ನಿಮ್ಗೆ? ಹಾಗೆ ಇಲ್ಲ ಸರ್, ಥಂಡಿ ಚಳಿ ಬಿಟ್ರೆ ನಡಿಕೊಂಡು ಮನೆಗೆ ಮಲ್ಕೊಂಡ್ಬಿಡ್ತೀವಿ. ಈ ವರ್ಷ ಚಳಿ ಇತ್ತಲ್ಲ, ಪ್ರತಿ ಎಲ್ಲ 4-5 ವರ್ಷಕ್ಕಿಂತ ಜಾಸ್ತಿ ಇದೆ ಈ ವರ್ಷ. ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಲ್ಲ ಸರ್, ಅದು ನವೆಂಬರ್ ಅಲ್ಲ, ಅದರಲ್ಲಿ ನವೆಂಬರ್ ಬಂದಿದ್ದಲ್ಲ ಸರ್, ಅವಾಗೆಲ್ಲ ಕಮ್ಮಿ ಆಗಿದೆ ಸರ್. ಹೇಳ್ಬೇಕಂದ್ರೆ ಕಮ್ಮಿ ಆಗಿದೆ ಸರ್. ಓಕೆ, ಹಿಂಗೆ ಪಥ್ಯ ಮಾಡಿ ಇನ್ನೊಂದು ಸ್ವಲ್ಪ ಇನ್ನೊಂದು 2-3 ಮಂತ್ಸ್ ಮಾತ್ರೆಗಳು ಕೊಟ್ಬಿಟ್ಟು ಆಮೇಲೆ ನಿಲ್ಲಿಸ್ಕೊಡ್ತೀನಿ ಎಲ್ಲ. ಸರಿನಾ? ಕಮ್ಮಿ ಆದ್ರೆ ಸಾಕು ಸರ್. ಕಡಿಮೆ ಆಗಿದೆ.